ದೇಶದಲ್ಲಿಯೇ ಏಕೈಕ ಪಂಚಮುಖಿ ಹನುಮಾನ್ ದೇವಸ್ಥಾನ ಇರುವುದು ಗಾಣದಾಳ್ ಮಂತ್ರಾಲಯದ ಹತ್ತಿರ. ಶ್ರೀ ಪಂಚಮುಖಿ ಹನುಮಾನ್ ಅವತಾರ ತ್ರೇತಾಯುಗದಲ್ಲಿ ಆದಂಥದ್ದು. ತ್ರೇತಾಯುಗದಲ್ಲಿ ಶ್ರೀರಾಮ ಮತ್ತು ರಾವಣರ ನಡುವೆ ಯುದ್ಧವಾಯಿತು. ಇದರಿಂದ ಪಾತಾಳದಲ್ಲಿ ರಾವಣ ರಾಕ್ಷಸರು ಉದ್ಭವವಾದರು. ಅವರೇ ಅಹಿರಾವಣ ಮತ್ತು ಮಹಿರಾವಣ. ಇವರಿಬ್ಬರು ರಾಕ್ಷಸರು ಪಾತಾಳದಲ್ಲಿ ಉದಯಿಸಿದ್ದರಿಂದ ಇವರನ್ನು ನಾಶ ಮಾಡಲು ಮಾರುತಿರಾಯನು ಅಂದರೆ 5 ಮುಖವಾಡಗಳನ್ನು ಧರಿಸಿ ಪಾತಾಳಕ್ಕೆ ಹೋಗಿ ಅಲ್ಲಿ ಉರಿತಿರ್ತಕ್ಕಂಥ 5 ದೀಪಗಳನ್ನು ಆರಿಸುವುದರ ಮುಖಾಂತರ ಈ ರಾಕ್ಷಸರನ್ನು ನಾಶ ಮಾಡಿದರು. ಇದರ ಕುರಿತು ಅನೇಕ ಪುರಾಣಗಳು, ಐಹಿಕಗಳು, ಕಥಾಹಂದರಗಳು ಸೃಷ್ಟಿವೆ. ಇದರಲ್ಲಿ ಶ್ರೀ ಧರಿಸ್ವಾಮಿ ಮತ್ತು ಭಗವಾನ್ ದಾಸರು ವಿವರಿಸುವ ಈ ಭಾಗವತ ಪುರಾಣದಲ್ಲಿ ಈ ಕಥಾಹಂದರವನ್ನು ನಾವು ನೋಡಬಹುದು. ಇದೇ ಪಂಚಮುಖಿ ಕಣದಾಳದಲ್ಲಿರ್ತಕ್ಕಂಥ ಒಂದು ಅದ್ಭುತ ಶಕ್ತಿಯ ಪೀಠ ಕೇಂದ್ರವಾಗಿದೆ. ಪಂಚಮುಖಿ ಹನುಮಾನ್ರವರ ಅವತಾರ.